ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಏಕಾದಶಿ ಹಬ್ಬ ಇತ್ತು, ಆದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯೂಶಲಿ ಇವತ್ತು ಅಮ್ಮ ಮನೆಯಲ್ಲಿ ಪೂಜೆ ಇರುತ್ತೆ. ಏಕಾದಶಿ ಹಬ್ಬ ಅಂದರೆ ಉಪವಾಸದ ಹಬ್ಬ ಅಲ್ವಾ. ವರ್ಷದಲ್ಲಿ 3 ಹಬ್ಬ ಮಾಡ್ತೀವಿ ಅಮ್ಮ ಮನೆಯಲ್ಲಿ. ಯುಗಾದಿ ಹಬ್ಬ, ಇದು ಉಪವಾಸದ ಹಬ್ಬ ಏಕಾದಶಿ ಹಬ್ಬ, ಇನ್ನೊಂದು ಮಹಾಲಯ ಅಮಾವಾಸ್ಯೆ. 3 ಹಬ್ಬನೂ ಮಾಡ್ತಾಯಿದ್ದೀವಿ. ಇವಾಗ ನಾನು 3 ಹಬ್ಬಕ್ಕೂ ಹೋಗೋಕ್ಕಾಗಲ್ಲ. ಆ್ಯಂಡ್ ಮಾಡೋಕ್ಕೂ ಕೂಡ ಕೆಲವೊಂದು ರೀಸನ್ಗಳಿದ್ದಾವೆ ಹೋಗೋದಕ್ಕೂ ನನಗೆ. ಆದ್ದರಿಂದ ಹೋಗೋಕ್ಕಾಗ್ತಾಯಿಲ್ಲ. ತುಂಬಾ ಬೇಜಾರಾಗ್ತಾಯಿತ್ತು. ಯಾಕೋ ಒಂಥರ, ಯಾಕಂದರೆ ಅಮ್ಮ ಇರುವಾಗಲೇ ನನಗೆ ಏನೇನೋ ಕೆಲವೊಂದು ವಿಚಾರಗಳನ್ನೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ನೆನಪಿಗೆ ಬರ್ತಾಯಿತ್ತು. ಇವತ್ತಂತೂ ಫುಲ್ಲು ನನ್ನ ಮೂಡೆಲ್ಲ ಅಪ್ಸೆಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಖುಷಿಮಾನು ಇವತ್ತೊಂದು ಸ್ವಲ್ಪ ಆರಾಮಾಗಿದ್ಲು. ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಖುಷಿಮಾ ಹಿಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಆರಾಮಾಗಿದ್ಲು. ಇವಾಗ ಅವಳಿಗೆ ಫ್ರಾಕ್ ಹಾಕಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ವಾ, ಅದರಿಂದ ಟಿ ಶರ್ಟು ಆ ಥರ ಎಲ್ಲ ಏನು ಬೇಡ, ಫ್ರಾಕ್ ಹಾಕೋಣ ಅಂತ. ಹಾಗೆ ಕೈ ಬಳೆನೂ ಕೂಡ ಅಷ್ಟೇ ಇತ್ತು, ಅದನ್ನು ಹಾಕಿದೆ. ಅದಕ್ಕೆ ಅವಳು ಎಷ್ಟು ಖುಷಿ ನೋಡಿ. ಆ ಬಳೆ ಹಾಕಿದ ತಕ್ಷಣ ನನ್ನ ಮುದ್ದು ಮಾಡೋದು, ಮುತ್ತು ಕೊಡೋದು, ತಕ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾಯಿದ್ಲು. ನಾನು ಅವಳ ಹತ್ರ ಮಾಡುವಾಗ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ತಪ್ಕೊತಾಳೆ, ಮುದ್ದು ಮಾಡ್ತಾಳೆ. ಹಾಗೆ ಹೆಂಗೆ ಗೊತ್ತಾ, ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ಆ ಫ್ರಾಕ್ನೆಲ್ಲ ಹಿಂಗೆ ನೋಡ್ಕೊತಾಳೆ. ಫ್ರಾಕ್ನೇ ನಾವು ಹೆಂಗೆ ಮಾಡ್ತೀವೋ ಅದೇ ಥರನೇ. ಹಾಗೆ ಕಾಜಲ್, ಹಣೆಗೆ ಏನಾದ್ರು ಬೊಟ್ಟಿಡಬೇಕಲ್ಲ, ಒಂಚೂರು ಐಲೈನರ್ನೇ ನಾನು ಡಾಟ್ ಥರ ಇಡ್ತೀನಿ, ಅಳಿಸಲ್ವಲ್ಲ ಅದು ಬೇಗ ಅಂತ ಹೇಳಿ. ಅವಳು ಅದನ್ನು ಒಂದೊಂದು ಸರಿ ಇಡ್ಸ್ಕೊತಾಳೆ, ಒಂದೊಂದು ಸರಿ ಇಡ್ಸ್ಕೊಳ್ಳೋದಿಲ್ಲ, ಬೇಡ ನನಗೆ ಅಂತ ಹೇಳ್ತಾಳೆ. ಲಿಪ್ ಬಾಮ್ ಅಂತೂ ಏನೇ ಮಾಡೋಕ್ರು ನಾನೇ ಇಟ್ಕೊತೀನಿ, ನನ್ನ ಕೈ ಕೊಡಿ, ನಾನು ಮಾಡ್ಕೊತೀನಿ, ನನ್ನ ಕೈ ಕೊಡಿ ಅಂತ ಹೇಳ್ತಾಳೆ. ಸರಿ ಬಾ ಅಮ್ಮ, ಫಸ್ಟು ನಿನಗೆ, ಅವಳಿಗೆ ಫಸ್ಟು ಮಲಗಿಸ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಆಮೇಲೆ ದೇವ್ರ ಪೂಜೆ ಮಾಡೋಷ್ಟರಲ್ಲಿ ಅವಳು ಎದ್ದೇಳ್ತಾಳೆ. ಆಮೇಲೆ ಬೇಗ ಬರ್ತೀನಿ ನಾನು ಆಫೀಸಿಂದ, ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಹೇಳಿದರು. ಆದ್ದರಿಂದ ನಾನು ಅವಳು ಮಲಗಿಸೋಣ ಅಂತ ಹೇಳಿ, ಹೆಂಗೆ ಗೊತ್ತಾ, ಹಿಂಗೆಲ್ಲ ಮಲಗಿಸ್ಬಿಟ್ರೆ ಅವಳು ಪಾಡಿಗೆ ಅವಳು ಮಲ್ಕೊತಾಳೆ. ನಾನು ನೆಕ್ಸ್ಟ್ ಏನು ಕೆಲಸ ಇದೆ ಅದು ಮಾಡ್ಕೊಳ್ಳೋಕೆ ಹೋಗ್ತೀನಿ. ಆದರೆ ಇವತ್ತು ಅವಳು ಮಲಗಲೇ ಇಲ್ಲ. ಏನೇ ಅಂದರೂ ಮಲಗ್ತಾಯಿಲ್ಲ, ಆಟ ಆಡ್ತಾಳೆ, ಆಮೇಲೆ ಈ ಕಡೆ ಬರ್ತಾಳೆ, ಆ ಕಡೆ ಬರ್ತಾಳೆ, ಈ ಥರ ಆಗ್ತಾಯಿತ್ತು. ಇನ್ನು ಕೂಡ ಅಷ್ಟರಲ್ಲಿ, ನಾನು ಪೂಜೆ ಮಾಡೋಷ್ಟರಲ್ಲಿ ಅವರು ಕೂಡ ಬಂದರು. ಸರಿ, ಇನ್ನು ಅವರಪ್ಪ ಬಂದರೆ ಮಾತ್ರ ಇನ್ನು ಮಲಗೋದೇ ಇಲ್ಲ. ಅವಳಿಗೇನಂದರೆ ಅಪ್ಪ ಬಂದ ತಕ್ಷಣ ಸಂಜೆ ನನ್ನನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಅದೇ ಒಂದು ಗುಂಗಲ್ಲಿ ಇರ್ತಾಳೆ. ಅದೇನು ಗೊತ್ತಾ, ಕರ್ಕೊಂಡೋಗಿ ಬಂದುಬಿಟ್ರೆ ಆಮೇಲೆ ಮತ್ತೆ ಅವರೆಲ್ಲೇ ಹೊರಗಡೆ ಹೋಗ್ತಿದ್ರು ಏನು ಕೇಳೋದಿಲ್ಲ, ಹಠನೂ ಕೂಡ ಮಾಡೋದಿಲ್ಲ. ಕೆಲವೊಂದು ಟೈಮ್ ಇವಾಗ ಮಳೆ ಬರ್ತಿರುತ್ತೆ, ಹಾಗೆಲ್ಲ ಚಳಿ ಎಲ್ಲ ಇದ್ದಾಗ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಆವಾಗ ಅವ್ರಿಗೆ ಯಾವುದೇ ಇದಾದರೂ ಅವ್ರಿಗೆ ಹೊರಗಡೆ ಬ್ಯಾಡ್ಮಿಂಟನ್ ಆಡೋದಕ್ಕೂ ಬಿಡೋದಿಲ್ಲ ಅವಳು, ಅಷ್ಟು ಹಠ ಮಾಡ್ತಾಳೆ. ಅದಕ್ಕೆ ನೀವು ಅಪ್ಪ ಬಂದ ತಕ್ಷಣ ಅಪ್ಪ ಕರ್ಕೊಂಡು ಹೋಗ್ತಾರೆ ಅನ್ನೋ ಥರ ಎದ್ದು ಆಟ ಆಡ್ತಾಯಿದ್ಲು. ಇನ್ನು ಸರಿ ಬಿಡು, ಇನ್ನೇನು ಹೇಗಿದ್ರು ಇನ್ನೂ ಹೊರಡಬೇಕಲ್ಲ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡು ಇದು ಮಾಡ್ತೇನೆ. ನಾನು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಂಬ್ರಾಣಿ, ಏಕಾದಶಿ ಹಬ್ಬ ಅಂತಂದರೆ ಸಾಂಬ್ರಾಣಿ ಹೋಗಿ ಮನೆಗೆ ಎಲ್ಲ ಸಾಂಬ್ರಾಣಿ ಹಚ್ಬೇಕಲ್ವ, ಸೊ ಧೂಪ ಹಾಕ್ತೀವಿ, ಅದೆಲ್ಲ ಮಾಡ್ತಾಯಿದ್ದೆ. ನನ್ನ ಮಗಳು ನೋಡಿ ಎಷ್ಟು ಭಕ್ತಿ. ಇವಾಗ ನಾವೇನು ಮಾಡ್ತೀವಿ ಅದನ್ನು ಮಕ್ಕಳನ್ನು ಕೂಡ ನೋಡಿ ಕಲಿತಾರಲ್ವ. ಇವಾಗ ಅವರಪ್ಪ ನಮಸ್ಕಾರ ಮಾಡ್ಕೋತಾ ಇದ್ರಲ್ಲ, ಅದನ್ನು ನೋಡಿ ಅವಳು ಹಾಗೆ ಮಾಡ್ತಾಯಿದ್ದಾಳೆ. ಸ್ಟೈಲ್ ಬಲ್ಲದೆ ಎರಡು ಹಾಕ್ಬಿಟ್ಟು ಹಾಗೆ ಸ್ಟೈಲ್ ಶುರು ಆಗ್ಬಿಟ್ಟೈತೆ. ಬಳೆ ನೋಡು, ಬಳೆ ಇಲ್ಲಿ ಬಳೆ, ಏನು ಬಳೆ ಸುಂದ್ರಿ ನಿಂದು? ನೋ ಖುಷಿ, ಅಮ್ಮ ಬಿಚ್ಬಾರ್ದಮ್ಮ, ಹಂಗೆಲ್ಲ ಬಿಚ್ಬಾರ್ದು. ಇಲ್ಲಿ ಕಳ್ಳ ಎತ್ಕೊಂಡ್ಬಿಡ್ತಾನೆ, ಕಳ್ಳ. ಸ್ಕಂದ ಕೊಟ್ಬಿಡೋಣ, ಸ್ಕಂದಾಗೆ ಕೊಡ, ಸ್ಕಂದ ಕೊಟ್ಬಿಡ್ತೀವಿ, ಕೊಡು ಸ್ಕಂದ ಕೊಡ್ತೀವಿ, ಕೊಡು ಈಗ ಸ್ಕಂದ ಕೊಡೋಣ ಇದನ್ನ. ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಮಾಡಿದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇವತ್ತು ಏಕಾದಶಿ ಆಗಿರೋದ್ರಿಂದ ಬಂದು ಫಸ್ಟು ಟೆಂಪಲ್ಲು ಗೋವಿಂದ ದೇವಸ್ಥಾನ, ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಆಮೇಲೆ ಪ್ಲ್ಯಾನ್ ಚೇಂಜ್ ಆಗಿ ಇಲ್ಲೇ ಆಂಜನೇಯ ಸ್ವಾಮಿ ನಮ್ಮ ಏರಿಯಾದಲ್ಲೇ ಒಂದು ದೇವಸ್ಥಾನ ಇದೆಯಂತೆ, ಮೊನ್ನೆ ರೀಸೆಂಟಾಗಿ ನೋಡಿದ್ರಂತೆ. ಅದಕ್ಕೆ ಚೆನ್ನಾಗಿದೆ ನಿಖಿತ, ಹೋಗೋಣ ಅಂತ ಹೇಳಿದ್ರು. ಅಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಬೇಗನೆ ಪೂಜೆ ಆಯ್ತಲ್ಲ, ಇವಾಗ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ. ಅದಕ್ಕೆ ಇಲ್ಲ, ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಮಳೆ ಬರೋ ಥರ ಇದ್ರೆ ಅಂತ ಅಷ್ಟೇ ಯೋಚನೆ ಮಾಡ್ತಾಯಿದ್ವಿ, ಮಳೆ ಏನಿಲ್ಲ. ಅದಕ್ಕೆ ಕಾರಲ್ಲಿ ಹೋದರೆ ಇಷ್ಟೊಂದು ಟ್ರಾಫಿಕ್ ಆಗಿಬಿಡುತ್ತೆ. ಅದಕ್ಕೆ 2 ವೀಲರ್ನಲ್ಲೇ ಹೋಗಿ ನಮ್ಮನ್ನ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಬರುವ ಅಂತ ಹೇಳಿ ಇವಾಗ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಯಾಕೋ ಒಂಥರ ಬೇಜಾರು, ಏನೋ ಒಂಥರ ಮನಸ್ಸಲ್ಲಿ ಏನು ಹೇಳ್ಕೊಳಕ್ಕಾಗಲ್ಲ. ಕೆಲವೊಂದು ವೀಡಿಯೋದಲ್ಲಿ ತುಂಬಾ ಮನಸ್ಸಲ್ಲಿ ಏನೋ ನೋವುಗಳಿದ್ದಾವೆ, ಅದೆಲ್ಲ ನೆನಪುಗಳು, ನೋವುಗಳು ಎಲ್ಲನೂ ಅಡಗಿ ಕೂತ್ಕೊಂಡು ಬಿಟ್ಟಿದ್ದಾವೆ.
ಇದನ್ನು ಪಬ್ಲಿಕಲ್ಲಿ ಹೇಳ್ಕೋಬೇಕೋ ಬೇಡವೋ ಅನ್ನೋದು ನನಗೆ ಗೊತ್ತಿಲ್ಲ ಖಂಡಿತ. ನೋಡುವ, ಫಸ್ಟು ದೇವ್ರ ಹತ್ರ ಹೋಗಿ ಬೇಡ್ಕೊಂಡು ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅದೆಲ್ಲ ಕೇಳಿಕೊಂಡು ಎಡೆ ಇಡಬೇಕಾಯ್ತು. ಆ್ಯಕ್ಚುಲಿ ಇವತ್ತಲ್ಲ ನಮ್ಮದು ಎಡೆ ಇಡೋದು, ನಾಳೆ. ಅಂದರೆ ರಾತ್ರಿ ಇಡೋರು ಇವತ್ತು ಇಡ್ತಾರೆ, ಹಗಲೇ ಇಡೋರು ನಾಳೆ ಇಡೋದು. ನಾವು ಹಗಲೇ ಇಡೋದು, ಆದ್ದರಿಂದ ನಾಳೆ ಇರುತ್ತೆ ಪೂಜೆ. ಸದ್ಯಕ್ಕೆ ನಾನಿವಾಗ ಏಕಾದಶಿ ಇವಾಗ ಹೋಗಿ ಪೂಜೆ ಮಾಡಿಕೊಂಡು, ಅಂದರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮನ್ನ ದರ್ಶನ ಮಾಡಿ. ಸೊ ಬನ್ನಿ ಹೊರಡುವ. ಕಾರ್ ತೊಗೊಂಡೋಗೋಣ ಅಂತ ಹೇಳಿದ್ರು. ನಾನು ಬೇಡ, ಕಾರೆಲ್ಲ ಏನಕ್ಕೆ, ಸುಮ್ಮನೆ ಆರಾಮಾಗಿ ಗಾಡಿನಲ್ಲಿ ಹೋಗಿ ಬಂದುಬಿಡೋಣ. ಅಂದರೆ ಟ್ರಾಫಿಕ್ ಇರುತ್ತಲ್ಲ, ಇವಾಗ ಸಂಜೆ 5 ಗಂಟೆ ಅಂತ ಅಂದರೆ ಟ್ರಾಫಿಕ್ ಆಗಿಬಿಡುತ್ತೆ, ಹೋಗಿ ಬರೋದು ಲೇಟ್ ಆಗಿಬಿಡುತ್ತೆ. ನಮಗಿನ್ನೂ ಬೇರೆ ಏನೋ ಇನ್ನೊಂದು ಕೆಲಸ ಇತ್ತು, ಅದನ್ನು 6 ಗಂಟೆಗಿತ್ತು ಕೆಲಸ, ಅದು ಬೇರೆ ಹೋಗಬೇಕಾಗಿತ್ತು. ಕೆಲವೊಂದು ಹೊಸ ಅಪ್ಡೇಟ್ಗಳು ಮುಂದೆ ಬರುತ್ತೆ, ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಏನು ಎತ್ತ ಅನ್ನೋದು. ಗೊತ್ತಾಗುತ್ತಲ್ಲ ನಿಮಗೂ, ಹೇಳ್ದಲ್ಲೇ ಏನು ಮಾಡೋದಕ್ಕೆ ಆಗೋದಿಲ್ಲ. ಖಂಡಿತ ಚೆನ್ನಾಗಿರುತ್ತೆ. ಮುಂದಿನ ದಿನದ ಬ್ಲಾಗ್ಗಳು ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ಜೊತೆಗೆ ಸುಮಾರು ಜನ ನಿಖಿತಾ ರಿಪೀಟೆಡ್ ಹೇಳ್ತಾ ಇದ್ದೀರಾ, ನೋಡೋಕೆ ಒಂಥರ ಬೋರ್ ಹೊಡೆದ್ಬಿಡುತ್ತೆ ಅಂತೀರಾ. ನಾನು ಅದನ್ನೇ ಸಾರಿ ಕೇಳೋಕ್ಕೆ ಇಷ್ಟಪಡೋದು. ನನಗೆ ಮಾತಾಡಿರ್ತೀನಲ್ವಾ ಇವಾಗ, ಅದು ಮತ್ತೆ ರಿಪೀಟ್ ಅದಾಗ್ಬಿಟ್ಟಿರುತ್ತೆ. ನನಗೆ ಗೊತ್ತಿಲ್ದಂಗೆ ಮತ್ತೆ ರಿಪೀಟ್ ಮಾತಾಡ್ಬಿಡ್ತೀನಿ. ನನಗೆ ನಾನೇ ಒಂದೊಂದು ಸರಿ ಏನಾಗಿದೆ ನನಗೆ ಅಂತ ಹೇಳ್ಬಿಟ್ಟು ಒಂದ್ಸರಿ ತಲೆ ಕೆಚ್ಕೊಂಡ್ಬಿಡ್ತೀನಿ ಕೈಯಲ್ಲಿ, ಹಂಗೇನೆ ಆ ಥರ ಅನಿಸುತ್ತೆ. ಅಯ್ಯೋ, ಅದೊಂದು ಸ್ವಲ್ಪ ನನಗೆ ಅದೊಂದು ಮಿಸ್ಟೇಕ್ನ ನಾನು ಸರಿ ಮಾಡ್ಕೊಳ್ಬೇಕು. ಇದು ನನ್ನಿಂದ ಮಿಸ್ಟೇಕ್ ಆಗ್ತಾಯಿದೆ. ಸಾರಿ ಎಲ್ರಿಗೂ. ಸುಮಾರು ಜನ ಹೇಳ್ತಾನೆ ಇದ್ದೀರಾ, ನಿಖಿತಾ ರಿಪೀಟೆಡ್ ಬರ್ತಾಯಿದೆ, ರಿಪೀಟೆಡ್ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಅಯ್ಯೋ, ನನಗೆ ಯಾಕೆ ಈಗ ಆಗ್ತಾಯಿದೆ ಅನ್ನೋದು ನನಗೂ ಗೊತ್ತಾಗ್ತಾಯಿಲ್ಲ. ಸೊ ಖಂಡಿತ ನಾನು ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ದೇವಸ್ಥಾನಕ್ಕೆ ಬಂದು ಫಸ್ಟು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಗಣಪ ಇದೆ, ಅಲ್ಲೋಗಿ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಅವ್ರು ಇಲ್ಲ, ಇನ್ನೂ ಒಂದು 10 ನಿಮಿಷ ಆಗುತ್ತೆ ಅಂತ ಹೇಳಿದ್ರು. ಸಂಜೆ ಅವಾಗ ಇನ್ನೂ 5:30 ಟೆಂಪಲ್ ಓಪನ್ ಮಾಡಿದ್ರು ಅನಿಸುತ್ತೆ ಅವರು, ಆದ್ದರಿಂದ ಡೋರ್ ಓಪನ್ ಮಾಡಿದ್ರು ಅನಿಸುತ್ತೆ. ಅದಕ್ಕೆ ಲೇಟ್ ಆಗುತ್ತೆ ಅಂದ್ರಲ್ಲ, ಸರಿ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಿ ಆಮೇಲೆ ನೆಕ್ಸ್ಟ್ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಬಿಡೋದಿಲ್ಲ ಅವರು. ಏನಿದ್ರೂ ದರ್ಶನ ಮಾಡ್ಕೋಗಿ ಹಂಗೆ ನಿಜ ಇದು ಹತ್ರ ಇದೆ ಅಂತ ಹೋಗ್ತೀವಿ ಅಷ್ಟೇ. ಆದರೆ ಹಂಗೆ ಕಂಪೇರ್ ಮಾಡೋಕ್ಕೆ ಹೋದರೆ ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನ ಎಷ್ಟು ಚೆಂದ ದರ್ಶನ ಆಗುತ್ತೆ, ಖುಷಿ ಅಂತ ಅನಿಸುತ್ತೆ. ಅಲ್ಲಿ ಆ ದೇವ್ರು ನೋಡೋದಕ್ಕೇ ದೊಡ್ಡ ವಿಗ್ರಹ ಅಲ್ವಾ, ಥರ ಖುಷಿ ಅನಿಸುತ್ತೆ. ಚೆನ್ನಾಗಿ ಅಲಂಕಾರ ಕೂಡ ಮಾಡಿರ್ತಾರೆ. ಚಿಕ್ಕ ಕ್ಲಿಪ್ಪಿಂಗ್ ಕೂಡ ತೊಗೋಬೋದು. ಇಲ್ಲ ಹಂಗಲ್ಲ, ಏನು ವೀಡಿಯೋ ಒಂಚೂರು ಶೂಟ್ ಮಾಡೋದಕ್ಕೆ ಬಿಡೋಲ್ಲ. ಬೈ ಚಾನ್ಸ್ ಮಾಡಿದ್ರೆ ಡಿಲೀಟ್ ಮಾಡೋವರೆಗೂ ಬಿಡೋದಿಲ್ಲ ಅವರು, ಆ ಥರ ಮಾಡ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಇಲ್ಲೆಲ್ಲ ವೀಡಿಯೋ ಮಾಡೋದು ಅದೆಲ್ಲ ಜಾಸ್ತಿ ರಿಸ್ಕ್ ಯಾಕೆ. ಜಸ್ಟ್ ನಾವಿಲ್ಲಿ ಆಶೀರ್ವಾದ ತೊಗೊಳಕ್ಕೆ ದೇವ್ರ ಹತ್ರ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ, ಸಾಕು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ನಾನು. ಓಕೆ, ದೇವಸ್ಥಾನದಿಂದ ಬಂದ್ವಿ. ಕುಶಿಮ ಮಲ್ಕೊಂಡ್ಲು, ಒಂದವೇ ಹಂಗೆ ಬರ್ತಾನೆ, ಅಲ್ಲೇ ಮಲಗಿಸಿದ್ದೀನಿ ಕರ್ಕೊಂಡು. ಹಾಗೆ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಬಿಲ್ಕುಲ್ ಇಲ್ಲ, ಎಂಟಿ ಇದೆ. ನೋಡಬೇಕು ಏನು ಮಾಡೋಣ ಅಂತ ಯೋಚನೆ ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಮುಂಚೆ ಸ್ವಲ್ಪ ಕೆಲಸ ಇದೆ, ಆ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ನನ್ನ ಮಗಳಿಗೆ ಅಂತ ಬಳೆ ಹಾಕೋಣ ಇವತ್ತೊಂದು ಸ್ವಲ್ಪ ಸ್ಪೆಷಲ್ಲಾಗಿ ಇರಲಿ ಅಂದ್ಬಿಟ್ಟು ಬಳೆ ಹಾಕೋಕೆ ಹೋದರೆ ಬಳೆನೇ ಹಾಕೊಳ್ಳಿಲ್ಲ ನೋಡಿ. ಚೆನ್ನಾಗಿ ಕಾಣಿಸ್ತೈತಿ ಗೊತ್ತಾ, ಒಳ್ಳೆ ಬೆಳ್ಳಿ ಬಳೆ ಥರನೇ ಕಾಣಿಸ್ತಿತ್ತು. ಆದರೆ ಅವಳು ಇದು ಮಾಡಲಿಲ್ಲ. ಇನ್ನೆಲ್ಲ ಹಂಗೆ ಬರ್ತಾನೆ ಒಂಚೂರು ಮಿಕ್ಸ್ಚರು ಅದೆಲ್ಲ ತೊಗೊಂಡು ಬಂದ್ವಿ. ಇದ್ದರೆ ಇವರು ಸೈಡ್ಸಿಗೆ ಏನಾದರೂ ಕೇಳ್ತಾ ಇರ್ತಾರೆ ಅವಾಗವಾಗ ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂದಷ್ಟು ಮಿಕ್ಸ್ಚರ್ಗಳೆಲ್ಲ ಅಲ್ಲಿ ಎದುರುಗಡೆನೇ ಇದೆ ಅಲ್ಲ ಚಾಟ್ಸ್ ಅಂಗಡಿ, ಅದಕ್ಕೆ ತಗೊಂಡು ಬಂದ್ವಿ. ಸೊ ಓಕೆ, ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಏನೋ ಒಂದು ಕೆಲಸ ಇತ್ತು ಅಂತಂದಲ್ಲ, ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ. ಅಡುಗೆನೂ ಕೂಡ ಅಷ್ಟೇ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಲ್ಲ. ಏನೇನೋ ಅಂದ್ಕೊಂಡಿದ್ದೆ, ಆದರೆ ಏನೇನೋ ಆಯಿತು. ಸ್ವಲ್ಪ ಮನೆಯಲ್ಲಿ ಯಾಕೋ ಒಂಥರ ಬೇಜಾರು ಥರ ಏನೋ ಆಗ್ತಾಯಿತ್ತು. ಅದಕ್ಕೆ ಏನು ಮಾಡಿದೆ, ದೋಸೆ ಇಟ್ಟಿತ್ತು. ಸೋಮೇಳಿಯವರು ನಿಖಿತಾ ನನಗೆ ಲೈಟಾಗಿ 2 ದೋಸೆ ಕೊಟ್ಬಿಡು ಸಾಕು ನನಗೆ ಅಂತ ಹೇಳಿದ್ರು. ದೋಸೆ ಜೊತೆಗೆ ಏನು ಕೊಡೋಣ ಅಂತ ಯೋಚನೆ ಮಾಡ್ತಾಯಿದ್ದು, ಚಟ್ನಿ ಕೂಡ ಇತ್ತು. ಅಯ್ಯೋ, ಒಂದು ಸ್ವಲ್ಪನೇ ಇರೋದು ಚಟ್ನಿ, ಇಬ್ರಿಗೂ ಆಗಲ್ಲ. ಈ 3 ಜನ ಮನೇಲಿ ಇರೋರಿಗೆಲ್ಲ ಊಟ ಮಾಡ್ಬೇಕಂದ್ರೆ ಏನು ಮಾಡೋದು. ಹೀರೆಕಾಯಿ ಪಲ್ಯ ಮಾಡೋಣ ಅಂತಂದರೆ ದೋಸೆ ಜೊತೆಗೆ ಬರೀ ಹೀರೆಕಾಯಿ ಪಲ್ಯ ಸೆಟ್ ಆಗಲ್ಲ. ಅದಕ್ಕೆ ಆ ಚಟ್ನಿ ಇತ್ತಲ್ಲ, ಚಟ್ನಿನೇ ಸ್ವಲ್ಪ ಹಾಕಿ
ಇದೆ ಗ್ರೇವಿ ಥರ ಮಾಡಿಬಿಡೋಣ ಅಂತ. ಈಗಿರೋ ಚಟ್ನಿಗೆ ಬೆಳ್ಳುಳ್ಳಿ, ತೆಂಗಿನಕಾಯಿ, ಹುರ್ಗಡ್ಲೆ ಇದೆಲ್ಲನೂ ಹಾಕಿ ರುಬ್ಬಿರ್ತೀವಿ ಅಲ್ವಾ, ಆದ್ದರಿಂದ ನೋ ಪ್ರಾಬ್ಲಮ್. ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ, ನಾನು ಈರುಳ್ಳಿ ಹೀರೆಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಒಂದು ಟೊಮೊಟೊ ಹಾಕಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಹುಣಸೆ ರಸನ ಹುಣಸೆ ಹಣ್ಣನ್ನ ನೆನೆ ಹಾಕಿದ್ದೀನಿ, ಹುಣಸೆ ರಸ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಸ್ವಲ್ಪ ಸಾಂಬಾರು ಪೌಡರ್ ಹಾಕಿ ಹಂಗೆ ಎಣ್ಣೆನ ಸ್ವಲ್ಪ ಬಾಡಿಸಿ ಹಾಗೆ ಹುಣಸೆ ರಸನೂ ಕೂಡ ಹಾಕ್ಬಿಟ್ಟು, ಆಮೇಲೆ ಚಟ್ನಿ ಇತ್ತಲ್ಲ ಸ್ವಲ್ಪನೇ ಇದ್ದಿದ್ದು ಚಟ್ನಿ, ಆ ಚಟ್ನಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಅದು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅದು ದೋಸೆ ಜೊತೆಗೂ. ಸ್ವಲ್ಪ ಅನ್ನದ ಜೊತೆಗೆ ಸೂಪರಾಗಿತ್ತು. ಅನ್ನನೂ ಇತ್ತು ಸ್ವಲ್ಪ. ಎರಡೆರಡು ದೋಸೆ ತಿನ್ನಂಗಿದ್ರೆ ತಿನ್ನಲಿ, ಯಾರೋ ಅನ್ನ ತಿನ್ನಂಗಿದ್ರೆ ತಿನ್ನಲಿ ಅಂದ್ಕೊಂಡು ಸುಮ್ಮನೆ ಮಾಡಿದೆ. ಇನ್ನೂ ಒಂದು ಸ್ವಲ್ಪ ಇವಾಗ ಒನ್ ಟೈಮಿಗೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೂ ಸ್ವಲ್ಪ ಹೀರೆಕಾಯಿ ಹಾಗೇ ಇತ್ತು, ಅದಕ್ಕೆ ಅದನ್ನು ಇನ್ನು ಮತ್ತೆ ಹೇಗಿದ್ದರೂ ಇದು ಮಾಡೋದಕ್ಕೆ ಅಂತ ಹೀರೆಕಾಯಿನೆಲ್ಲ ಕಟ್ ಮಾಡಿ ಸಿಪ್ಪೆ ಎಲ್ಲ ಎರ್ದಿದ್ನಲ್ವಾ, ಹೆಂಗೋ ಗಲೀಜಾಗಿತ್ತು. ಈ ಹೀರೆಕಾಯಿನೂ ಕಟ್ ಮಾಡಿ ಇಟ್ಬಿಡೋಣ, ಇನ್ನೂ ಟೈಮ್ ಇದೆ ಅಲ್ವಾ, ಅಷ್ಟರಲ್ಲಿ ಈ ಕೆಲಸ ಮುಗಿಸಿಟ್ಬಿಟ್ರೆ ನೆಕ್ಸ್ಟ್ ಏನಾದರೂ ಅಡುಗೆ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು, ಏನಕ್ಕಾರು ಬಸ್ಸಾರು ಆ ಥರ ಎಲ್ಲ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಬಿಡ್ತಾಯಿದ್ದೀನಿ. ಬೇಗನೆ ಆಗುತ್ತೆ. ಹೀರೆಕಾಯಿ ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳೋದೇ ಇಲ್ಲ, ಒಗ್ಗರಣೆನಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಅರ್ಧ. ಇನ್ನು ಮಸಾಲೆನಲ್ಲಿ ಒಂಚೂರು ಬೇಯಬೇಕಾಗಿತ್ತು ಅಷ್ಟೇನೆ. ನಾನು ಏನೇನೋ ಅಂದರೆ ನನಗೆ ಯಾರು ಫೋನ್ ಮಾಡಿದರು, ಯಾರೋ ಫೋನ್ ಮಾಡಿದರು, ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಅದೇ ಸ್ವಲ್ಪ ಮರುವು ನನಗೆ. ಆದ್ದರಿಂದ ಯಾರೋ ಇದು ಮೊನ್ನೆ ವ್ಲಾಗ್ ಅಲ್ವಾ, ಇವಾಗ ಶನಿವಾರ, ಇವತ್ತು ಬೆಳಗ್ಗೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗ್ತಾಯಿದೆ ನಾನು ವ್ಲಾಗ್ ಹಾಕೋದು ಕೂಡ. ಸುಮಾರು ಜನ ಕೇಳ್ತಾ ಇರ್ತಾರೆ, ನಿಖಿತ ಯಾಕೆ ಮೊದಲೆಲ್ಲ 10:30 11 ಗಂಟೆಗೆ ವ್ಲಾಗ್ ಹಾಕ್ಬಿಡ್ತಾಯಿದ್ರಿ, ಇವಾಗ ಆಗ್ತಾಯಿಲ್ಲ ಅಂತ. ಅದೇ ಕುಶಿಮ ಹುಷಾರಿಲ್ಲದೆ ಇದ್ದಿಂದ ಸ್ವಲ್ಪ ದಿನದಿಂದ ನನಗೆ ಅದು ವ್ಲಾಗ್ಸ್ ಎಲ್ಲ ನನಗೆ ರಾತ್ರಿ ಎಲ್ಲ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಎದ್ಮೇಲೆ ಎಡಿಟಿಂಗ್ ಮಾಡಿ ನಾನು ಆಮೇಲೆ ಅಪ್ಲೋಡ್ ಮಾಡೋದ್ರಿಂದ ಎಲ್ಲ ಲೇಟ್ ಆಗ್ತಾಯಿದೆ. ಇವಾಗ ಇದು ಬುಧವಾರದ ವ್ಲಾಗ್ ಅಲ್ವಾ, ಸೊ ಅದರಿಂದ ಇವಾಗ ಡೈಲಿ ಒಬ್ಬೊಬ್ಬರು ಫೋನ್ ಮಾಡ್ತಾಯಿರ್ತಾರೆ. ಅವತ್ತು ಯಾರು ಮಾಡಿದ್ರು ನನ್ನ ನಿಜವಾಗ್ಲೂ ಜ್ಞಾಪಕ ಇವಾಗಲೂ ಕೂಡ ಬರ್ತಾಯಿಲ್ಲ ನನಗೆ. ಒಟ್ನಲ್ಲಿ ಮಾತಾಡ್ಕೊಂಡು ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ಕುಶಿಮಾಗೆ ಸೆಟ್ ದೋಸೆ ಥರ ಒಂದು ಪುಟ್ಟಗೆ ಹಾಕ್ಕೊಡ್ತೀನಿ. ಫಸ್ಟ್ ಅವಳು ತಿಂದರೆ ತಿನ್ನಲಿ, ಇಲ್ಲ ಅಂತಂದರೆ ಇಲ್ಲ. ತಿನ್ನಲಿಲ್ಲ ಅಂತಂದರೆ ಏನು ಮಾಡ್ತೀನಿ, ಒಂಚೂರು ಅನ್ನ, ಇಲ್ಲ ಅಂತಂದರೆ ರವೆ, ಉಪ್ಪಿಟ್ಟು ಆ ಥರ ಏನಾದರೂ ಮಾಡಿ ಕೊಟ್ಬಿಡ್ತೀನಿ ಒಂದು ಸ್ವಲ್ಪ ಅಷ್ಟೇನೆ. ಅವಳು ಯಾವ್ದು ತಿಂತಾಳೆ, ಅವಳಿಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ, ಕರ್ಡ್ ರೈಸು ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಅವಳಿಗೆ ತಿನ್ನೋದಕ್ಕೆ ಕೊಡ್ತೀನಿ ಅಷ್ಟೇ. ಇಷ್ಟೇ ದೋಸೆ ಮಾಡಿ ಕೊಟ್ಟೆ, ಮತ್ತು ಅಲ್ಲಿಗೆ ವ್ಲಾಗು ಮುಗೀತು ನೈಟ್ಗೆ. ಮತ್ತು ಬಿಡು ನಾಳೆ ವ್ಲಾಗ್ ಮಾಡ್ಕೊಳ್ಳೋಣ, ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗು. ಆಮೇಲೆ ಮತ್ತೆ ಮಧ್ಯಾಹ್ನ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅಡುಗೆ ಮಾಡ್ತಾಯಿದ್ದೆ. ಮಧ್ಯಾಹ್ನಕ್ಕೆ ಸರಿ ಹಿಂದಿನ ದಿನವೂ ಹೀರೆಕಾಯಿ ಹುಳಿ ಇತ್ತು, ಹೆಂಗೋ ನಡೆದೋಯ್ತು. ಇವಾಗ ಗೆಡ್ಡೆಕೋಸು ಸಾರು ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಒಗ್ಗರಣೆ ಮಾಡಿ ಒಟ್ಟಿಗೆ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ, ಗೆಡ್ಡೆಕೋಸು, ಹೆಸರುಬೇಳೆ, ತೊಗರಿಬೇಳೆ ಎಲ್ಲನೂ ಒಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ಗೆಡ್ಡೆಕೋಸು ಹಾಕಿಲ್ಲ, ಮೂಲಂಗಿ, ತುಂಬ ದಿನ ಆಗಿತ್ತು ಮೂಲಂಗಿ ಸಾರು ಮಾಡಿಬಿಟ್ಟು. ಆದ್ದರಿಂದ ಮತ್ತು ಇವಾಗಂತೂ ಈ ಮಳೆಗಾಲ ಇರೋದಕ್ಕೆ ಜಾಸ್ತಿ ತಂಗಳು ಆಗಿರೋವಂಥದ್ದು, ಅಂದರೆ ಎಕ್ಸಾಂಪಲ್ ಮಧ್ಯಾಹ್ನ ಮಾಡಿರೋ ಅಡುಗೆ ನೈಟ್ ತಿನ್ನೋದಾಗಲಿ, ಇಲ್ಲ ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ತಿನ್ನೋದಾಗಲಿ ಆ ಥರ ಮಾಡೋದಕ್ಕಾಗೋದಿಲ್ಲ. ತಣ್ಣಗಾಗ್ಬಿಟ್ಟಿರುತ್ತಲ್ವ, ಬಿಸಿ ಬಿಸಿ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಾನು ಆದಷ್ಟು ಕಡಿಮೆನೇ ಅಡುಗೆಗಳನ್ನ ಮಾಡ್ತೀನಿ. ಕ್ವಾಂಟಿಟಿ ನಾವು ಒನ್ ಟೈಮಿಗೆ ಆಗೋ ಅಷ್ಟೋ ಥರನೇ ಇರಲಿ ಅಂತ ಹೇಳ್ಬಿಟ್ಟು, ಆದರೂ ಅದು 2 ಟೈಮಿಗೆ ಆಗಿಬಿಡುತ್ತೆ. ಅವಾಗೇನು ಮಾಡ್ತೀನಿ, ಮತ್ತೆ ಬಿಸಿ ಮಾಡಿಬಿಟ್ಟು ಊಟ ಮಾಡ್ತೀನಿ. ಅನ್ನನೂ ಅಷ್ಟೇ, ಆವಾಗ ಎಷ್ಟಾಗುತ್ತೆ ಅರ್ಧ ಗ್ಲಾಸು, 1 ಗ್ಲಾಸು ಇಷ್ಟಿಷ್ಟೇ ಅನ್ನಕ್ಕೆ ಇಡ್ತೀನಿ ನಾನು, ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಮೊದಲೆಲ್ಲ ಬೇಸಿಗೆಗಾಲದಲ್ಲಿ ತಣ್ಣಗಿರೋ ಅನ್ನ ತಿನ್ನಬೇಕು ಅಂತ ಅನ್ಸೋದು, ಇವಾಗೆಲ್ಲ ಹಂಗೆ ಆಗೋದೇ ಇಲ್ಲ ನನಗೆ. ಆದ್ದರಿಂದ ಸ್ವಲ್ಪ ಬಿಸಿ ಬಿಸಿ ಅಡುಗೆನೇ ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಇವತ್ತು ಮೂಲಂಗಿ ಜಾಸ್ತಿ ಇತ್ತು, ತುಂಬ ದಿನವೇ ಆಗಿತ್ತು ಮೂಲಂಗಿ ಹಾಕಿ ಮಾಡಿ ಸಾರು. ಮತ್ತು ತರಕಾರಿ ರೇಟ್ಗಳು ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ವಲ್ಲ ಆ ಟೈಮ್ನಲ್ಲಿ. ಮೂಲಂಗಿ ನನಗೆ ಆನ್ಲೈನಲ್ಲಿ ತರುವಾಗ ಸಿಗ್ತಾನೇ ಇರಲಿಲ್ಲ, ಸರಿ ಅದಕ್ಕೆ ತರಿಸಿದ್ದೆ. ಒಟ್ಟಿಗೆ ಹಾಕಿ ಎಲ್ಲನೂ ಮೂಲಂಗಿ ಹಾಕ್ಬಿಟ್ಟು, ತರಕಾರಿ ಇದೇ ಜಾಸ್ತಿ ಇರಲಿ ಬಿಡು ಅಂದ್ಬಿಟ್ಟು ಇದೊಂದೇ ತರಕಾರಿ ಹಾಕ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಇದೇನಂತಂದರೆ ಹೋಗ್ತಾ ಸಾಂಬಾರು ಗಟ್ಟಿ ಆಗುತ್ತೆ. ಇವಾಗ ಸದ್ಯಕ್ಕೆ ತೆಳು ಇರುತ್ತೆ, ಬೇಯಿಸ್ತಾ ಗಟ್ಟಿಗಾಗುತ್ತೆ ಮೂಲಂಗಿ ಸಾರು. ನನಗೆ ಗಟ್ಟಿಗಾಗುತ್ತಲ್ಲ ಸಾರು, ಅದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ಈ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಸೊಂಗು ಅಷ್ಟೇ ಮೂಲಂಗಿ ಸಾರು ಅಂತಂದರೆ ತುಂಬ ಇಷ್ಟ. ಅದಕ್ಕೆ ಮಸಾಲೆ ಎಲ್ಲ, ಕಾಯಿ ಎಲ್ಲ ರುಬ್ಬಾಕ್ತಾರಲ್ಲ ಅದೆಲ್ಲ ಇಷ್ಟ ಆಗೋದಿಲ್ಲ. ಇದಕ್ಕೆ ಹಾಗೆಯೇ ಕುಶಿಮಾಗಿ ಊಟ ಮಾಡ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಇವಾಗ ಇಟ್ಟಿದ್ದೀನಿ. ಫ್ರೆಂಡ್ಸ್, ಹಾಗೆ ಲಾಸ್ಟ್ ಬ್ಲಾಗಲ್ಲಿ ಕೇಳ್ತಾರೆ, ನಿಖಿತಾ ನೀವು ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡಿದ್ರಲ್ಲ ಅದು ಯಾವುದು ಚೆನ್ನಾಗಿದೆ ಹೇಳಿ ಅಂತ. ನಾನು ಕೆಲವೊಂದು ಟೈಮ್ ಇವಾಗ ನಾನು ರಕ್ಷಿತ್ಗಾಗಲಿ, ಯಾಕಂದರೆ ಹೊರಗಡೆ ಹೋಗ್ತಾರಲ್ವ ಬಿಸಿಲಿಗೆ ಜಾಸ್ತಿ, ಆದ್ದರಿಂದ ಡರ್ಮಾದು ನಾನು ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಹಾಗೆ ಪರ್ಫ್ಯೂಮ್ ಅಷ್ಟೇ, ಹಾಗೆ ಫೌಂಡೇಶನು ಅದೆಲ್ಲನೂ
ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಯಾಕೆಂದರೆ ಇವಾಗ ಅಮೆಝಾನ್ ಪ್ರೈಮ್ ಡೇ ಸೇಲ್ ನಡೀತಾ ಇದೆ 20th, ಹಾಗೆ July 20th 21st. ಸೊ ಗೆಟ್ 50% 80%ವರೆಗೂ ನಿಮಗೆ ಆಫರ್ ಇರುತ್ತೆ. ಹಾಗೆ 1500 ಪ್ಲಸ್ ಟಾಪ್ ಬ್ರ್ಯಾಂಡ್ಸು ಮತ್ತು ಸೇಮ್ ಡೇ ಡೆಲಿವರಿ ಇರುತ್ತೆ. ಹಾಗೆ 4 lakh ಪ್ಲಸ್ ಸ್ಟೈಲ್ಸ್ ಇದೆ. ಸೊ ಆದ್ದರಿಂದ ನಿಮಗೆ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ಈವ್ನಿಂಗ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೀಪ ಎಲ್ಲ ಬೆಳಗ್ಗೆನೆ ಹಚ್ಚಿದ್ರು. ಸೊ ಮತ್ತೆ ನಾನು ಕಡ್ಡಿ ಬೆಳಗ್ತೇನೆ ಅಷ್ಟೇ. ಯಾಕೋ ಒಂಥರ ಕಿವಿಯೆಲ್ಲ ಈ ಬುಗುಡಿ ಬರುತ್ತಲ್ಲ, ಈ ಜಾಗ, ಇದು ಈ ಪಾರ್ಟು ಇದು ತುಂಬಾ ಪೇಯ್ನ್ ಆಗ್ತದೆ. ಯಾಕೆ ಅಂತ ಗೊತ್ತಿಲ್ಲ. ಇಷ್ಟಾಗಲ್ಲ ಈ ಪಾರ್ಟು. ಕೆಲವೊಂದು ಟೈಮು ಅದು ಒಂಥರ ಪೇಯ್ನ್ ಆಗಿ ಎಷ್ಟೊಂದ್ಸರಿ ನನ್ನ ಬುಗುಡಿನೂ ಕೂಡ ಅದು ಬಿಚ್ಚಿಟ್ಬಿಡ್ತೀನಿ. ಮತ್ತು ಇದೇನು ಗೊತ್ತಾ, ಈ ಕೂದಲು ಇದೆಯಲ್ಲ, ಈ ಕೂದಲು ಕೆಲವೊಂದು ಟೈಮ್ ಹಿಂಗೆ ಸಿಕ್ಕಾಕೊಂಡು ಬಿಟ್ಟಿದ್ರು ಕೂಡ ಹಿಂಗೆ ಹೋಗಿ ಹಿಂಗೆ ಹಾಕೊಂಡ್ಬಿಟ್ಟಿರ್ತೀವಲ್ಲ, ಆ ಟೈಮ್ನಲ್ಲಿ ಇದು ಪೇಯ್ನ್ ಬಂದಿರುತ್ತೆ. ನೈಟ್ ಟೈಮ್ ಮಲ್ಕೊಂಡಿರುವಾಗ ಏನಾದ್ರು ಹಿಂಗೆ ಎಲ್ಲಾದ್ರು ಪ್ರೆಸ್ ಆಗಿಬಿಟ್ರು ಕೂಡ ಇದು ಸಿಕ್ಕಾಬಿಟ್ಟೆ ಪೇಯ್ನ್ ಬರುತ್ತೆ. ಹಿಂಗೆ ಪೇಯ್ನ್ ತುಂಬಾ ಇವತ್ತು ಈ ಕಡೆ ಜಾಸ್ತಿ ಇದೆ. ಈ ಕಡೆನೇ ತುಂಬ ಪೇಯ್ನ್. ಅದೇನು ಊದ್ಕೊಂಡಿದ್ಯಾನೋ ಅದು ಗೊತ್ತಾಗ್ತಿಲ್ಲ. ಸ್ವೆಲ್ ಆಗಿದೆ ಅಂತ ಅನ್ಕೊತೀನಿ. ನೋಡಿ, ಗೊತ್ತಿಲ್ಲ, ಸ್ವೆಲ್ ಆಗಿರೋ ಥರ ಫೀಲ್ ಆಗ್ತಾ ಇದೆ, ನೋಗ್ತಾ ಇದೆ ಅಂತಂದರೆ. ಅದಕ್ಕೇನೆ ನಾನು ಮತ್ತೆ ಬೆಳಿಗ್ಗೆಯಿಂದ ಬ್ಲಾಗ್ ನೆನ್ನೆನೂ ಕಂಟಿನ್ಯೂ ಮಾಡೋದಾಗಲಿಲ್ಲ. ನೆನ್ನೆ ಏನು ದೋಸೆ ಮಾಡಿಬಿಟ್ಟು ಹೀರೆಕಾಯಿ ಗ್ರೇವಿ ಮಾಡಿ ಸುಮ್ಮನೆ ಆಗ್ಬಿಟ್ಟೆ. ಅದನ್ನೇ ತಿಂದ್ಬಿಟ್ಟು ಬೆಳಗ್ಗೆ ಬಂದು ಗೆಡ್ಡೆಕೋಸು ಹಾಕಿ ಮೂಲಂಗಿ ಸಾರು ಮಾಡಿದ್ವಿ. ಮೂಲಂಗಿ ಸಾರು ಮಾಡಿ ತುಂಬ ದಿನ ಆಗಿತ್ತು. ಮೂಲಂಗಿ ಸಾರು ಮಾಡಿದ್ವಿ. ಇವಾಗ ಟೀ ಬಿಸಿಗೆ ಇಟ್ಟಿದ್ದೀನಿ. ಟೀ ಆಯಿತು. ಇವಾಗ ಖುಷಿಮಾಗೆ ಒಂದು ಬಾಳೆಹಣ್ಣು ಕೊಟ್ಟೆ. ಆದ್ದರಿಂದ ಅವಳು ಇವಾಗ ಒಂದು ಬಾಳೆಹಣ್ಣು ತಿಂದ್ಲು. ದೇವ್ರ ಮನೆಗೆ ಪೂಜೆ ಮಾಡ್ತಾ ಇದ್ನ. ಸರಿ, ಬಾಳೆಹಣ್ಣು ಅವಳಿಗೆ ಹಂಗೆ ದೇವ್ರ ಮನೆ ಹತ್ರ ಏನು ಮಾಡ್ತಾ ಇದ್ದಾಳೆ ಇತ್ತೀಚೆಗೆ ಅಂತಂದರೆ, ಹೋಗಿ ಇದನ್ನ ಉಫ್ ಅಂತ ಉರ್ಬೋದು. ದೀಪನ ಇಲ್ಲಿಂದ ಇಷ್ಟು ದೂರದ ಗ್ಯಾಪಲ್ಲಿ ಉಫ್ ಅಂತ ಮನೆ ಬಂದು ದೀಪ ಹಚ್ಚೋಗಿದ್ದಾರೆ ಬೆಳಗ್ಗೆನೇನೆ. ಒಂದು 9:10 ಗಂಟೆಲಿ. 11 ಗಂಟೆ ಅಷ್ಟರಲ್ಲಿ ದೀಪನೇ ಉರಿತಾ ಇಲ್ಲ. ಅಣ್ಣ ಅಪ್ಪ ಕೇಳಿದ್ಲಕ್ಕ, ಯಾಕೆ ದೀಪ ಹಚ್ಚಿಲ್ವಾ, ಎಣ್ಣೆ ಫುಲ್ ಇದೆ ದೀಪ ತುಂಬ, ಯಾಕೆ ದೀಪ ಹಚ್ಚಿಲ್ವಾ ಅಂತ ಕೇಳಿದ್ಲು. ನಾನು ನೋಡಿದೀನಿ ಕಣೆ, ಇವ್ರು ಹೊಸ ಹಚ್ಬಿಟ್ಟು ಹೋದ್ರು ಅಂತ ಹೇಳಿದೆ. ನಿಮ್ಮಣ್ಣ ಹಚ್ಚೋದ್ರು ಅಂತ. ಅವಳು ಹೌದಾ, ಇಲ್ಲ ನೋಡು ಅಂದ್ಲು. ನಂಗೆ ಅವಾಗ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಓಹೋ ನನ್ನ ಮಗಳು ದೀಪನ ಊರುಬಿಟ್ಟು ಅದೇ ಉಫ್ ಅಂದ್ಬಿಟ್ಟು ಆರಿಸ್ತಾ ಇದ್ದಾಳೆ ಅಂತ ಆಮೇಲೆ ಗೊತ್ತಾಯ್ತು. ಯಾಕಂದರೆ ನಾನು ನೋಡಿದೆ ಆಮೇಲೆ ನೆಕ್ಸ್ಟ್ ಡೇ ಏನು ಅವಳು ಹಂಗೆ ಉರುಪ್ತಾ ಇತ್ತು ತನ. ಆವಾಗಿಂದ ಸ್ವಲ್ಪ ಆಮೇಲೆ ದೇವ್ರ ಮನೆಯಲ್ಲಿ ಏನಾದ್ರು ನಾವು ಫ್ರೂಟ್ಸ್ ಎಲ್ಲ ಏನಾದ್ರು ಇಟ್ಟರೆ ಅದು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ್ಯಪಲ್ ಸೇಬ್ ಇಡ್ಲಿ, ಮಾವಿನ ಹಣ್ಣು ಇಡ್ಲಿ, ಬನಾನಾ ಬಾಳೆಹಣ್ಣು ಇಡ್ಲಿ, ಇದೆಲ್ಲ ಏನು ಬಿಡಲ್ಲ. ನಂಗೆ ಏನಾಗುತ್ತೆ ಹೋದಾಗ ಇಂಗ್ಲೀಷ್ ವರ್ಡ್ ಬಿಡ. ಯಾಕೆ ಅಂದರೆ ಇಂಗ್ಲೀಷ್ ವರ್ಡ್ ಹೇಳೋದು ಖುಷಿಗೆ ಇದು ಬಾಳೆಹಣ್ಣು ಅಂತಾನು ಹೇಳ್ತೀನಿ, ಬನಾನಾ ಅಂತಾನು ಹೇಳ್ತೀನಿ, ಕನ್ಫ್ಯೂಸ್ ಆಗಬಾರ್ದು ಅವಳು ಅಂತ ಹೇಳ್ಬಿಟ್ಟು ಎರಡು ವರ್ಡ್ ಹೇಳ್ಕೊಡ್ತೀನಿ. ಇವಾಗ ಆ್ಯಪಲ್ ಅಂತ ಹೇಳ್ಕೊಡ್ತೀನಿ, ಸೇಬ್ ಅಂತಾನು ಹೇಳ್ಕೊಡ್ತೀನಿ, ಮಾವಿನ ಹಣ್ಣು ಅಂತಾನು ಹೇಳ್ಕೊಡ್ತೀನಿ, ಮ್ಯಾಂಗೋ ಅಂತಾನು ಹೇಳ್ಕೊಡ್ತೀನಿ. ಅದಕ್ಕೇನೆ ಅದಂಗೆ ಬರ್ತಾ ಇದೆ. ಸೊ ಓಕೆ, ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಅವರಪ್ಪ ಬಂದ್ಬಿಟ್ಟು ಕೆಲಸ ತಿಂತಾ ಇದ್ದಾರೆ. ತೋರಿಸ್ತೀನಿ ರೀ. ನೋನಾ ಇಲ್ಲಿ ಆಟ ಆಡ್ತಾವಳೆ. ಇಲ್ಲಿ ಅವಳ ಪಾಡಿಗಳು. ಸೊ ಕೆಲಸ ತಿಂತಾರೆ, ಏನೋ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಗಳಿಗೆ ನಿವಿಯಾದು ನೈಟ್ ಲಿಪ್ ಕ್ರೀಮ್ ಸಿಕ್ಬಿಟ್ಟಿದೆ. ಅದು ಖಾಲಿ ಇರೋ ಡಬ್ಬಿ ಕೊಟ್ಟಿದ್ದೀನಿ. ಒಂಚೂರು ಒಣಗ್ದಂಗೆ ಹೋಗಿತ್ತು, ಡ್ರೈ ಆಗಿತ್ತು, ಅದನ್ನು ಕೊಟ್ಟಿದ್ದೀನಿ. ಅದಕ್ಕೆ ಸುಬ್ಬಿ ಅದನ್ನ ಎಲ್ಲ ತೋರಿಸು. ಖುಷಿ ಮುಗತಿ ತೋರಿಸು. ರಗ್ಗೆಲ್ಲ ಆ ಕಡೆ ಬೀಸಾಕಿ ಏನೇನೋ ಮಾಡ್ತಾಳೆ. ಇನ್ನು ಅವ್ರ ಅಪ್ಪನ ಡ್ಯೂಟಿ ಬೆಳಗ್ಗೆ ನಾನು ನೋಡ್ಕೊಂಡಿದ್ದೀನಿ. ಅವಳ ಆಟ ಆಡಿಸ್ಕೊಂಡು ಮಾಡ್ಕೊಂಡು ಮಲಗಿಸಿ ಎಲ್ಲ. ಇವಾಗ ಅವ್ರ ಅಪ್ಪನ ಡ್ಯೂಟಿ. ಅವ್ರ ಅಪ್ಪ ಒಂದು ಸ್ವಲ್ಪ ಆಟ ಆಡಿಸಿದ್ದು. ಆಮೇಲೆ ಅವರು ಆ್ಯಕ್ಚುಲಿ ಒಂದು ವಾರದಿಂದ ಮಗಳಿಗೆ ಹುಷಾರಿಲ್ಲ ಅಂತ ಅವರು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗೇ ಇಲ್ಲ. ಸೂಪರ್. ಫಸ್ಟ್ ಟೈಮ್ ನಮ್ಮ ಮನೆಯವ್ರು ನನಗೋಸ್ಕರ ಅಲ್ಲ ಮಗಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ. ತಿನ್ನಲ್ಲ ನೀವು ಸುಮ್ನೆ ಏನಕ್ಕೆ. ಇವಾಗ ಬಾಳೆಹಣ್ಣು ಎತ್ಕೊಂಡು ದೇವ್ರ ಮನೆಯಿಂದ ಎತ್ಕೊಂಡು ಇದನ್ನ ಮಾಡಿದ್ರು. ಇನ್ನು ಊರಲ್ಲಿ ಏನ್ರು ಹಬ್ಬ ಮಾಡ್ತಾ ಇದ್ದಾರೆ. ಇಲ್ಲಿ ರಂಗನಹಳ್ಳಿ ಅಜ್ಜಿ ಮನೆಯಲ್ಲಿ. ಇವಾಗ ಶಿಲ್ಪ ಎಲ್ಲ ಆಷಾಢ ಅಲ್ವಾ, ಆಷಾಢಕ್ಕೆಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ಆದ್ರಿಂದ ಅಲ್ಲೇ ಇರೋದ್ರಿಂದ ಫೋನ್ ಮಾಡಿದ್ಲು ಶಿಲ್ಪ. ಎಲ್ಲ ಎಡೆ ಇಡ್ತಾ ಇದೀವಿ ಅಕ್ಕ ಅಂತ ಎಲ್ಲ ಹೇಳ್ಕೊಂಡು ನಮ್ಮ ಮಾಮ ಅವರೆಲ್ಲ ಫೋನ್ ಮಾಡಿದ್ರು. ಹಿಂಗೆ ಅಪ್ಪ ಮಗಳು ತಿನ್ನಿಸ್ತಾ ಇರೋದು, ಸರಿ ಮಗಳು ಅಪ್ಪಗೆ ತಿನ್ನಿಸ್ತಾ ಇದ್ದು. ಅಯ್ಯೋ ಎಲ್ಲ ಒಂಥರ ಏನೋ ಆಗಿದೆ ನನಗೆ. ತಲೆ ಏನೋ ಎಲ್ಲ ಉಲ್ಟಾ ಪಲ್ಟಾ ಥರ ಮಾತಾಡ್ತಾ ಇದ್ದೀನಿ.
ತಿನ್ನು. ಇನ್ನು ಸುಮಾರು ಜನ ಅಮ್ಮಂಗೆ ನೀವು ಎಡೆ ಇಟ್ಟಿಲ್ವಾ ಹೋಗಿಲ್ವಾ ಅಂತ ಕೇಳ್ಬೋದು. ಇಲ್ಲ, ಎಡೆ ಇಟ್ಟಿಲ್ಲ ಅಮ್ಮಂಗೆ ಸರಿ. ಆದ್ರಿಂದ ನಾನು ಏನು ಹೋಗಿಲ್ಲ. ಇನ್ನು ಅದೇ ರಂಗನಹಳ್ಳಿನಲ್ಲಿ ಇಟ್ಟಿದಾರಲ್ವಾ ಅಷ್ಟೇನೇನೆ ಗೊತ್ತಿರೋದು. ಜಾಸ್ತಿ ಎಲ್ಲ ಆಯುಧ ಪೂಜೆ, ಮಹಾಲಯ ಅಮಾವಾಸ್ಯೆ ಈ ತರ ಮಾಡ್ತಾರೆ. ಜಾಸ್ತಿ ಈ ಹಬ್ಬ ಯಾರು ಸುಮಾರು ಜನ ಮಾಡ್ಲಿಕ್ಕೆ ಹೋಗಲ್ಲ. ಅಮ್ಮ ಇದ್ದಿದ್ರೆ ನನ್ನನ್ನು ಕರ್ದಿರ್ತಿದ್ರು, ಬಾರೆ ಮಾಡುವ, ಬಾರೆ ಮಗ ಅಂತ ಕರ್ದಿರೋರು. ನನಗೂ ಒಂಥರ ಈ ಮಳೆಗಾಲದಲ್ಲಿ ನಮ್ಮೂರಿಗೆ ಹೋಗೋದು ತುಂಬಾ ಇಷ್ಟ ಇತ್ತು. ಇವಾಗ ತುಂಬಾ ಮಳೆ ಅಂತೆ ಭದ್ರಾವತಿನಲ್ಲಿ, ಸಿಕ್ಕಾಬಟ್ಟೆ ಮಳೆ ಅಂತ ಹೇಳ್ತಾರೆ. ಸ್ಕೂಲ್ ಎಲ್ಲ ರಜಾ ಕೊಟ್ಬಿಟ್ಟಿದಾರಂತೆ ಆಕ್ಚುಲಿ. ಅದನ್ನೇ ಹೇಳ್ತಾ ಇದ್ರು ಎಲ್ರುನು. ಇನ್ನ ಈ ಟೈಮ್ನಲ್ಲಿ ನಮ್ಮಮ್ಮ ಬರೀ ಕಜಾಯ ಒಡೆ ಎರಡೇ ಮಾಡೋದು. ಎರಡು ಮಾಡ್ಬಿಟ್ಟು ಪಾಯಸ ಮಾಡಿ ಒಂದ್ ಸ್ವಲ್ಪ ಪಲ್ಯ ಮಾಡ್ಬಿಟ್ಟು ಅನ್ನ ಸಾಂಬಾರ್ ಮಾಡ್ತಿದ್ರು. ಇಷ್ಟೇ ಮಾಡ್ತಾ ಇದ್ದಮ್ಮ ಎಡೆ ಇಡೋದಕ್ಕೆ. ಇನ್ನು ಮಹಾಲಯ ಅಮಾವಾಸ್ಯೆಗೆ ಬಂದು ಪ್ರತಿಯೊಂದು ತಿಂಡಿಗಳನ್ನು ಮಾಡ್ತಾ ಇದ್ರು. ನಿನ್ನೆಯಿಂದ ಒಂಥರ ನನಗೆ ನೆನಪು ದೇವ್ರ ಹತ್ರ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬೇಡ್ಕೊಂಡು ಬಂದೆ ಅಷ್ಟೇ. ಅಪ್ಪ ನಮ್ಮಂಗೆ ಒಳ್ಳೇದಾದ್ರೆ ಸಾಕಂದ್ರೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಕೊಂಡು ಹಿಂಗ ಅನ್ಕೊಂಡ್ ಬಂದೆ ಅಷ್ಟೇ. ನಾ ಹೇಳೋದೇನು ಅಂತಂದ್ರೆ, ಏಕಾದಶಿ ಹಬ್ಬ ಏನಕ್ಕೆ ಮಾಡ್ತಾರೆ, ಹಿರಿಕರಿಗೆಲ್ಲ ಇದು ಮಾಡ್ಬೇಕು ಅದ್ ಮಾಡ್ಬೇಕು ಅಂತೆಲ್ಲ ಹೇಳಿ ಅವ್ರ ಆಶೀರ್ವಾದ ಪಡಿಬೇಕು ಈ ಆಷಾಢ ಟೈಮ್ ನಲ್ಲಿ ಇದು ಅಂತ ಅಲ್ವಾ. ಈಗ ಮಕ್ಳು ಬೇಕು ಅಂತ ಅಲ್ಲ, ಏನ್ ಮಾತಾಡ್ತೀನಿ ಫಸ್ಟ್ ಹೇಳ್ಕೊಂಡ್ಬಿಡ್ತೀನಿ ಏನ್ ಮಾತಾಡ್ತಾರೆ ಅಂತ, ಆಮೇಲೆ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿಸ್ತೀನಿ. ಓಕೆ ಫ್ರೆಂಡ್ಸ್, ಬೇಡ ಆ ಟಾಪಿಕ್ ಆಕ್ಚುಲಿ ಬೇಡ ಅಂತ ಅನ್ಕೊಂತೀನಿ. ಸುಮಾರು ಜನಕ್ಕೆ ಸೂಕ್ಷ್ಮತೆಯಿಂದ ನೀವೆಲ್ಲರೂ ಬ್ಲಾಗ್ಸ್ ನ ನೋಡ್ತಾರೆ, ನಿಮ್ಮೆಲ್ರಿಗೂ ಅರ್ಥ ಆಗ್ಬಿಡುತ್ತೆ. ಆದ್ರಿಂದ ಬೇಡ ಈ ಟಾಪಿಕ್ ಅಂತ ನಾನು ಅನ್ಕೊಂತೀನಿ. ಓಕೆ, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನೋಡು, ಹಿಂಗ್ ಮಾಡಕ್ಕೆ ಇನ್ನೊಂದು ನೋವು ಕೊಡಕ್ಕೆ ಮಕ್ಳು. ಇದು ಪ್ರೀತಿ, ನೋಡಿ ಇದೇ ವಯಸ್ಸಾದ್ಮೇಲೆ ಉಳ್ಕಲಾಗಿದ್ರೆ ಅಂತಾರೆ. ಹೌದು, ಅದಕ್ಕೇನೆ ಮಕ್ಳು ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು. ಯಾವಾಗ ಎಲ್ಲಾರ್ದು ಮನೆಯಲ್ಲೂ ಒಂದೆಲ್ಲ ಒಂಥರ ನಡೀತಾ ಇರುತ್ತೆ. ಹೇಳ್ಕೊಂತಾರೆ, ಕೆಲವರು ಹೇಳ್ಕೊಡಲ್ಲ ಅಷ್ಟೇನೇನೆ. ಸೊ ಹೀಗೆ ಓಕೆ, ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಇಲ್ಲಿ ತುಂಬಾನೇ ಬೇಜಾರಾಗಿದೆ. ನಡೀತಾ ನಡೆಯುತ್ತೆ, ಎಲ್ರೂ ಮನೆಯಲ್ಲೂ ನಡೆಯುತ್ತೆ. ನಾನು ಕೂಡ 2 ದಿನದಿಂದ ತುಂಬಾನೇ ಬೇಜಾರಲ್ಲಿದ್ದೀನಿ. ಯಾಕೋ ಗೊತ್ತಿಲ್ಲ. ಸೊಂಗ ಅದು ಒಂಥರ ನೀ ಬೇಜಾರ್ ಮಾಡ್ಕೊಂಡೆ. ಆಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನ್ ಕಣ್ಣೀರ್ ಹಾಕೊಂಡೇ ಹೋದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಂಗೆ ಆಗ್ತಲ್ಲ ಸಮಯ, ಯಾಕೋ ತುಂಬಾ ಮಮ್ಮಿ ನೆನಪಾಗ್ತಿದ್ದಾರೆ ಅಂತ ಕಣ್ಣೀರ್ ಹಾಕೊಂಡೇ ಹೋದೆ. ಒಂದ್ ಸಾಂಗ್ ಇದೆ, ಮಕ್ಕಳು ಬೇಕು ಅಂತ ಸಾಂಗ್ ಇದೆ, ರಾಜ್ಕುಮಾರ್ ಸಾಂಗ್ ಇದ್ದಿಲ್ಲ. ಮಕ್ಕಳು ಬೇಕು ಅಂತಾರು, ಮಕ್ಕಳು ಇಲ್ಲದವರು ಮಕ್ಕಳೇ ಬೇಡ ಅಂತಾರೆ, ಎತ್ತವರು ಅಂತ. ಅದು ನಿಜ ಆಯ್ತು ನಿಖಿತ. ಈ ಗಾದೆ ಮಾತುಗಳೆಲ್ಲ ಕೆಲವೊಂದು ಗಾದೆ ಮಾತುಗಳೆಲ್ಲ ನಿಜ, ಅದು ಅನುಭವದ ಮಾತುಗಳು. ಓಕೆ ಫ್ರೆಂಡ್ಸ್, ಇವರು ನಮ್ಮನೇದ್ ಮ್ಯಾಟ್ರ್ ಮಾತ್ರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಅನ್ಕೊಂಬಿಡಿ ಏನೋ ಇಲ್ಲ ನಮ್ಮನೇನಲ್ಲಿ ಏನೋ ನಡೀತಾ ಇದೆ ಅಂತ. ಸಾರಿ, ಇವಾಗ ನಾನು ನಮ್ಮ ಅಮ್ಮನ ಸಿಚುಯೇಷನ್ ನಮ್ದೆಲ್ಲ ಇನ್ಕ್ಲೂಡ್ ಅವರು ನೋಡಿದಾರಲ್ಲ, ಅದಕ್ಕೋಸ್ಕರ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಹೇಳ್ತಾ ಇರೋದು. ಸೊ ಆದ್ರಿಂದ ಓಕೆ, ಮತ್ತೆ ನಾನು ಇನ್ನೊಂದು ಬ್ಲಾಗ್ನ ಸಿಗ್ತೀನಿ. ಬ್ಲಾಗ್ ಸ್ಟಾರ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.